ಆಶ್ಚರ್ಯ! ಸೊಬಗು ಸೊಬಗು ಅಯ್ಯಾರೇ! ಸೊಬಗು ಸೊಬಗು ಏನಿ ಭವ್ಯ ಭವನದ ಶೃಂಗಾರ ವೈಭವ! ಏನಿ ಭವನದ ವೈಭವ! ಏನಿ ಭವನದ ವೈಭವ! ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ! ನೋಡಲಾನಂದವಾಗಿದೆ ನೋಡಲಾನಂದವಾಗಿದೆ ಏನಿ ಭವನದ ವೈಭವ! ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ! ನವಿಲುತ್ತಾ ರಂಗ ಪೊಕ್ಕಿಗಳೇಗೆ ಚಿತ್ತದಿ ನಗುತ್ತಿವೆ ಮಾಣಿಕ್ಯ ರತ್ನಗಳೇಗೆ ತಲತಲಿಸುತ್ತಿವೆ ನವಿಲುತ್ತಾ ರಂಗ ಪೊಕ್ಕಿಗಳೇಗೆ ಚಿತ್ತದಿ ನಗುತ್ತಿವೆ ಮುತ್ತು ಮಾಣಿಕ್ಯ ರತ್ನಗಳೇಗೆ ತಲತಲಿಸುತ್ತಿವೆ ದೇವಲೋಕದಿ ಲೋಕದ ಮೆರುಗಿ ಧರಗಿಲ್ಲಿದಂತಿದೆ ದೇವಲೋಕದಿ ಲೋಕದ ಮೆರುಗಿ ಧರಗಿಲ್ಲಿದಂತಿದೆ ಎನ್ನಿತು ಈ ಕೃಷ್ಣನ ದಪ್ಪದ ಕಿರಿತನ ಎನ್ನಿತು ಈ ಕೃಷ್ಣನ ದರ್ಪದ ಸಿರಿತನ ಏನಿ ಭವನದ ವೈಭವ! ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ! ನೋಡಲಾನಂದವಾಗಿದೆ ನೋಡಲಾನಂದವಾಗಿದೆ ಏನಿ ಭವನದ ವೈಭವ! ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ! ವೈಭವ ಚಿತ್ರಕಲಗಳ ವೈಭವ! ಏನಿ ಶೈನಾಗಾರದ ಕಲಾಕೃತಿ! ಹಬ್ಬ! ಎಲ್ಲೆಲ್ಲಿಯೂ ಕಾಣದಂತಹ ಅತ್ಯದ್ಭುತವಾದ ಕಲಾವಿನ್ಯಾಸಗಳು! ಅಯ್ಯಾರೇ! ಮಹೇಂದ್ರನೇ ಕಂಡು ಬೆಚ್ಚಿ ಬೆರಗಾಗುವಂತಹ ಚಂದ್ರಶಿಲಾ ಫಲಕಗಳಿಂದ ಕೂಡಿದ ಚಿತ್ರಪಟಗಳು!
ಹೌ ಹೌ ಏನಿ ಮಣಿದೀಪಗಳ ಸಾಲು ಸಾಲು, ಇಂದ್ರ ವರುಣಾದಿ ಯಮ ಬ್ರಹ್ಮಾದಿ ದೇವತೆಗಳ ಮಂದಿರಗಳನ್ನೇ ದಿಗ್ಭ್ರಮೆಗೊಳಿಸುವಂತೆ ಕಂಗೊಳಿಸುತ್ತಿರುವುದಲ್ಲ ಈ ಶ್ರೀರಂಗನ ಶಯನಗೃಹ. ಅಯ್ಯಾರೇ, ಆಹಾ, ಏನೇ ಮಣಿಮಯವಾದ ಸುಗಂಬಲಿ! ಚಿತ್ರ ವಿಚಿತ್ರ ವೈವಿಧ್ಯಮಯ ಮರಕದ ಮಾಣಿಕ್ಯ ಗೋಮೋದಿಕೆಗಳನ್ನಿಟ್ಟು ಕೆತ್ತಲ್ಪಟ್ಟ ಈ ಸಾಲುಗಂಬಗಳ ಸೊಬಗು, ದೃಷ್ಟಿ ಬೀರಿದೊಡೆಯಲ್ಲ ಚಿತ್ತ ಚಾಂಚಲ್ಯಗೊಳಿಸುವ ಶೃಂಗಾರ ಭಾವ ಮೂಡಿಸುವ ಅಪ್ಸರೆಯರ ಭಾವಭಂಗಿಗಳ ಮಧುರ ಮಿಲನ. ಹೌ ಹೌ ಭಾವಪರವಶನಾದೆ. ಛೆ, ನನಗಿದೆ ಎತ್ತರ ಭ್ರಾಂತು. ಚತುರ್ಸಮುದ್ರ ಪರಿವೇಷ್ಟಿತವಾದ ಧರಣಿಯ ಸಿರಿ ಸಂಪತ್ತುಗಳಿಗೆ ಭದ್ರಾಡಳಿತಪತಿಯಾಗಿ ರಾಜಾದಿರಾಜರಿಂದ ಜೈ ಜೈ ಎಂದು ಜೈಂಕಾರ ಮಾಡಿಸಿಕೊಂಡು ಸಕಲ ರಾಜ ಲಾಂಛನಗಳಿಂದ ಸತ್ಕರಿಸಿಕೊಂಡು ಕ್ಷತ್ರಿಯ ಕುಲಾಲಮನಾಗಿ ರಾಷ್ಟ್ರಜನ ಪರಿಪಾಲಕನಾಗಿ ಧೃತರಾಷ್ಟ್ರ ಜ್ಯೇಷ್ಠ ತನೆಯನಾಗಿ ಗಾಂಧಾರಿ ದೇವಿಯ ಗರ್ಭ ಸಂಜಾತನಾಗಿ ಶತ ಸಹೋದರರಿಗೆ ಅಗ್ರಜನಾಗಿ ಚಂದ್ರಕುಲೋದ್ಭವನಾಗಿ ಅಖಂಡ ಭರತಖಂಡ ಚಕ್ರವರ್ತಿ ಸಾರ್ವಭೌಮನಾಗಿ ಕುರು ಸಾಮ್ರಾಟನಾಗಿ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನೇರಿ ರಾರೋಸಬೇಕಾಗಿರುವ ಈ ಕುರು ಸಾರ್ವಭೌಮನ ಭವನಕ್ಕಿಂತಲೂ ಈ ಮಾಧವನ ಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ, ಕೂಡದು ಇರಕು. ಶಿಲಾಬಾಲಿಕೆ ಏನಿ ಶಿಲಾಬಾಲಿಕೆಯ ಭಾವಭಂಗಿ, ಭಾವಭಂಗಿಯ ತೋರಿ ಓರೆ ನೋಟವ ಬೀರಿ ಸುತ್ತ ಶರೀರವನ್ನೇ ಬಡಿದಬ್ಬಿಸುವಂತಹ ಈ ವಾರಾಂಗನೆಯ ಕಡೆಗಣ್ಣಿನ ಕುಡಿ ನೋಟದ ವೈಖರ್ಯವೇನು, ಸೊಬಗೇನು, ಸೌಂದರ್ಯವೇನು! ಚಂದ್ರನಂತೆ ಕಾಣುವ ನವಚಂದ್ರಕಾಂತೆಯ ಬಳ್ಳಿಯಂತೆ ಬಲುಕುವ ನಡುವು, ಮಿಂಚಿನಂತೆ ಒಳೆಯುವ ನಯನಗಳು, ಸಂಪಿಗೆ ಹೂವಿನಂತಹ ನಾಸಿಕ, ಮನ್ಮಥನನ್ನೇ ನಾಚಿಸುವಂತಹ ಮಂದಾಸ. ಅಬ್ಬಾ! ಓ ಕುರು ಸಾರ್ವಭೌಮ! ಇವರೀರ್ವರು ನನ್ನನ್ನು ಕಂಡೊಡನೆ ನನ್ನತ್ತ ಬಾ ಎಂದು ಕೈ ಬೀಸಿ ಕರೆಯುತ್ತಿರುವರಲ್ಲ ಈ ನವತರುಣಿಯರು. ಯಾರೇ ಈ ಚೆಲುವ, ಯಾರೇ ಈ ಚೆಲುವ, ಯಾರೇ ಈ ಚೆಲುವ ಕಲಾಧರೆ, ಯಾರೇ ಈ ಚೆಲುವ, ಯಾರೇ ಈ ಚೆಲುವ ಸಖಿ, ಯಾರೇ ಈ ಚೆಲುವ, ಯಾರೇ ಈ ಚೆಲುವ
ಮಾರನನ್ವಯ ಕಂಗೊಳಿಸಿ ಮಾರನನ್ವಯ ಕಂಗೊಳಿಸಿ ಓರೆ ನೋಟ ಬೀರಿಗಿಂದು ನಮ್ಮ ಚಿತ್ತವನ್ನು ಚಾಂಚಲ್ಯಗೊಳಿಸಿದ ಓರೆ ನೋಟ ಬೀರಿಗಿಂದು ನಮ್ಮ ಚಿತ್ತವನ್ನು ಚಾಂಚಲ್ಯಗೊಳಿಸಿದ ಇಂದ್ರನೋ ಚಂದ್ರನೋ ನವಗುಣ ಸಾದ್ರನೋ ಇಂದ್ರನೋ ಚಂದ್ರನೋ ನವಗುಣ ಸಾದ್ರನೋ ಇಂದ್ರನೋ ಚಂದ್ರನೋ ನವಗುಣ ಸಾದ್ರನೋ ಇಂದ್ರನೋ ಚಂದ್ರನೋ ನವಗುಣ ಸಾಂದ್ರನು ಮಂದಾಸದಲ್ಲಿ ನಲಿವ ಸುಂದರಗೆ ಹೂಗಳ ಚೆಲ್ಲಿ ಸ್ವಾಗತ ಕೋರುವ ಮಂದಾಸದಲ್ಲಿ ನಲಿವ ಸುಂದರಗೆ ಹೂಗಳ ಚೆಲ್ಲಿ ಸ್ವಾಗತ ಕೋರುವ ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಸ್ವಾಗತ ಸುಸ್ವಾಗತ ಯಾರೇ ಈ ಚೆಲುವ ಯಾರೇ ಈ ಚೆಲುವ ಕರದೊಳು ಗದೆಯಂ ಪಿಡಿದಿಹ ವೀರ ಶರೀರವು ಮಾಧಿಸಿದ ಹುಲಿಯಕಾರ ಕರದೊಳು ಗದೆಯಂ ಪಿಡಿದಿಹ ವೀರ ಶರೀರವು ಮಾಧಿಸಿದ ಹುಲಿಯಕಾರ ಉರಿಮೀಸೆಯಾದರೆ ಈ ಸರದಾರ ಉರಿಮೀಸೆಯಾದರೆ ಈ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ಯಾರೇ ಈ ಚೆಲುವ ಕಲಾದರೆ ಯಾರೇ ಈ ಚೆಲುವ ಯಾರೇ ಈ ಚೆಲುವ ಸಖಿಯಾರೇ ಈ ಚೆಲುವ ಯಾರೇ ಈ ಚೆಲುವ ಯಾರೇ ಈ ಚೆಲುವ ಯಾರೇ ಈ ಚೆಲುವ ಯಾರೇ ಈ ಚೆಲುವ ಅದ್ಭುತ ಅತ್ಯದ್ಭುತ ಇದೇನು ಕನಸೆ ಅಥವಾ ನನಗೇನಾದರೂ ಭ್ರಮೆಯೇ? ಇದೆಲ್ಲವೂ ಕೃಷ್ಣನ ಮಾಯೆ. ಇರಲಿ ಇರಲಿ. ಮಲಗಿರುವನು ಕೃಷ್ಣನು.
ಅನೇಕ ಒಡತಿಯರೊಡನೆ ನಲಿದು ಗೋವುಗಳನ್ನು ಕಾದು ತಾನು ನೊಂದು ಮಲಗಿರುವ ಹಗಲು ನಿದ್ರೆಯೋ ಅಥವಾ ಕಪಟ ನಿದ್ರೆಯೋ? ವಸಂತ ಕುಸುಮಾಘ್ರಣಿತ ಕುಸುಮಧರ ಸುಗಂಧ ಪರಿಮಳ ಸುವಾಸನೆಯ ಕಂಪಿನಿಂದ ಕಂಗೊಳಿಸುತ್ತಿರುವ ಚತುರ್ದಶ ಭುವನಗಳಲ್ಲಿ ಅಚಲ ಕೀರ್ತಿಯನ್ನು ಗಳಿಸಿದ ದ್ವಾರಕಾ ನಗರದ ಅರಸು ನಂದ ಗೋಪಾಲನು ಹಗಲು ವೇಳೆಯಲ್ಲಿ ಮಲಗಿ ನಿದ್ರಿಸುವ ರಹಸ್ಯಕ್ಕೆ ಏನೋ ಕಾರಣವಿರಲೇಬೇಕು. ಇರಲಿ ಇರಲಿ, ಯಾರಾದರೂ ಯಾಚನೆಗೆ ಬಂದಾಗ ನಿರೀಕ್ಷಿಸುವುದು ತಪ್ಪಿದ್ದಲ್ಲ. ಮಾಧವನು ಎಚ್ಚರಗೊಳ್ಳುವ ತನಕ ನಾನು ಈ ಮಂದಿರದಲ್ಲೇ ಕಾದು ಕುಳಿತು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವನು. ಇದು ಪಾದಪಾಶ್ವ. ಚಲದೋರ್ಧಂಡ ಗದಾದಂಡ ಪ್ರವೀಣನು, ಅರಿವೀರ ಭಯಂಕರನು, ಅಖಂಡ ಭರತಖಂಡ ಚಕ್ರವರ್ತಿ ಸಾರ್ವಭೌಮನಾಗಬೇಕಾಗಿರುವ ನಾನು ಈ ಗೋಪಾಲಕನ ಪಾದಸ್ಥಳದಲ್ಲಿ ಅಸಂಭವ, ಅಪಮಾನ, ನನಗೆ ಯೋಗ್ಯವಾದ ಪೀಠ ಕೃಷ್ಣ ದೇವಾ ವಾರಿದಿ ಶಯನ ಮುರಹರಿ ಭಕುತ ಹಿತಕರ ಧುರಿತ ಹರಿಪೊರೆ ವಾರಿದಿ ಶಯನ ಭಕುತ ಹಿತಕರ ಧುರಿತ ಹರಿಪೊರೆ ವಾರಿದಿ ಶಯನ ವೇದವನು ಪೊರೆಯಿ ಭೂಮಿಯಳು ಸಾಧಿಸಿದೆ ಧನುಜಾದ ಮರಲಿ ವೇದವನು ಪೊರೆಯಿ ಭುವಿಯಳು ಸಾಧಿಸಿದೆ ಧನುಜಾದ ಬರಲು ಮುದದಿ ಮುಕುತಿಯ ಪಥವನೆಸಗ ಸದಮಲ ಸುರ ಚಿರ ಸುವಿಫಲಕರ ವಾರಿದಿ ಶಯನ ಮುರಳಿ ಭಕುತ ಹಿತಕರ ಧುರಿತ ಹರಿಪೊರೆ ವಾರಿದಿ ಶಯನ ವಾಸುದೇವ ವೇದವನು ಪೊರೆ ಭುವಿಯಳು ನುಜಾದ ಮೊರೆಯು ಬಕುತರ ಮೊರೆಯನು ಪುರವೇತ ನೆನೆಸಿರೆ ದೂರದೊಳತಿಯುತ್ತವೆ ಸಗಲು ತರುಣಗಳು ಸಮ್ಮತಿಸಿದೆ ದೂರದೊಳತಿಯುತ್ತವೆ ಸಗಲು ಕರುಣಗಳು ಸಮ್ಮತಿಸಿದೆ ಕರುಣಗುಣ ಕರುಣ ಭರಣ ವರಣ ಶರಣ ಪರಮಗುಣ ಕರುಣ ಭರಣ ನಳಿನ ಶರಣ ಹೊರದ ಭುವಿ ಅತಿಯುಧದಿ ಮತಿಗೆಡದ ಗತಿ ಎನಿಸಿ ಪಾರಿದಿ ಶಯನ ಭಕುತ ಹಿತಕರ ಧುರಿತ ಹರಿಪೊರೆ ವಾರಿದಿ ಶಯನ ವಾರಿದಿ ಶಯನ ವಾರಿದಿ ಶಯನ
ಆಹ್ ಆಹ್ ಜಗದ್ರಕ್ಷಕನಾದ ವಾಸುದೇವನು ತನ್ನ ಆತ್ಮ ಸಂರಕ್ಷಣೆಯನ್ನು ಎಷ್ಟೊಂದು ಜಾಗೃತವಾಗಿ ತಿಳಿಸಬೇಕು. ಅನುಗಾಲವು ಈ ಆದಿ ಪುರುಷನ ದಿವ್ಯ ಸಾನ್ನಿಧ್ಯವನ್ನು ಹೊಂದಿದ ನನ್ನಂತಹ ಭಕ್ತರಲ್ಲವೇ ಸುಕೃತಶಾಲಿ. ಓ, ಅಣ್ಣನಾದ ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಹೌದು, ದುರ್ಯೋಧನನೇ. ಏಕೆ ಅರ್ಜುನ, ನನ್ನನ್ನು ಕಂಡೊಡನೆ ಅಸೂಯೆಯೇ, ಅಸಮಾಧಾನವೇ ಅಥವಾ ಆಶ್ಚರ್ಯವೇ? ಅಸೂಯೆ, ಅಸಮಾಧಾನ. ಅಸೂಯೆ ಅಸಮಾಧಾನಗಳು ನಮ್ಮ ದೃಷ್ಟಿಯಿಂದ ಬಹುದೂರ ದುರ್ಯೋಧನ. ನಾನು ಇಲ್ಲಿಗೆ ಬಂದದ್ದು ಈ ಮಹಿಮಾ ಮೂರ್ತಿಯ ಪದಸ್ಥಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಲಷ್ಟೇ. ನಿನ್ನ ಬರುವಿಕೆಯಿಂದ ನಾನು ಅಸೂಯೆ ಪಟ್ಟಿಲ್ಲ ಧನಂಜಯ. ಕಾಲೋಚಿತವಾದ ಕ್ಷತ್ರಿಯ ಧರ್ಮಕ್ಕನುಗುಣವಾಗಿ ನಾನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದಿರುವನು. ಇನ್ನ ಕೃಷ್ಣನ ಸಹಿತ ಯಾದವ ಬಲ ನನ್ನ ಕರಗತ. ಒಂದು ವೇಳೆ ಕರಗತವಾದರೂ ಸಂತೋಷವೇ ದುರ್ಯೋಧನ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದನ್ನು ಮರೆಯಬೇಡ. ನಾನು ಸಹ ಮರೆಯವಿಲ್ಲ, ನೀನು ಸಹ ಮರೆಯಬೇಡ. ಹೇ ಜನಾರ್ದನ, ಜಾಗೃತ ನೀವು. ಜಗತ್ತಿನ ಜೀವಕೋಟಿಯನ್ನು ಹಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸಿ ಅಂಧಕಾರದಿಂದ ಬೆಳಗಿನೆಡೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹೊರಿಸಿ ಅಮೃತವನ್ನು ನೀಡು. ಹೇಳು ಚಕ್ರಪಾಣಿ, ಹೇಳು. ಈ 3 ಲೋಕದ ಮಂಗಳವು ನಿನ್ನಲ್ಲೇ ಅಡಗಿದೆ. ನಾನುತಿಸಿ ಬೇಡುವೆನಯ್ಯ ಹೇ ಚಕ್ರಪಾಣಿ, ಗಾಢಾಂಧಕಾರವಾರಿಸೋ ಮಧುಸೂದನ. ನೀ ಜಗಕ್ಕೆ ಸೂತ್ರಧಾರಿ, ಕರೆದು ಬೇಡಿದವರಿಗೆ ನೀನೇ ಆಧಾರ. ಹರಿಸು ಭವಬಂಧನ ಹೇ ಮುಕುಂದ. ಕೃಷ್ಣ ಏಳು ಜನಾರ್ದನ, ಏಳು ಶೇಷಶಯನ, ಹರಿಸೋ ಭವಬಂಧನ, ಹರಿಸೋ ಭವಬಂಧನ. ಅಂಧಕಾರವ ಅಳಿಸಿ ಆದರಿಸೋ ಜನಾರ್ದನ. ಮಂದಮತಿಗಳ ಮನವೊಲಿಸಿ ಪೊರೆಯೋ ಮಧುಸೂದನ. ವಾಸುದೇವ, ಜಾಗೃತನಾಗು ವಾಸುದೇವ. ಆಧರಿಸೋ ಶ್ರೀಕೃಷ್ಣ ನಿನ್ನ ಬೇಡುವೆ ಸ್ವೀಕರಿಸೋ ಎನ್ನಾಣದಿ. ಆಧರಿಸೋ ಶ್ರೀಕೃಷ್ಣ ನಿನ್ನ ಬೇಡುವೆ ಸ್ವೀಕರಿಸೋ ಎನ್ನಾಣದಿ. ಆಧರಿಸೋ ಶ್ರೀಕೃಷ್ಣ. ನಂಬಿ ಪೂಜಿಸುವ ಜನರ ಸಂಕಟ ಪರಿಹರಿಸೋ ದಯಾನಿ. ಅಂಬಿ ಪೂಜಿಸುವ
ಆಧರಿಸೋ ದಯಾನಿಧಿ ಆಧರಿಸೋ ಶ್ರೀ ಕೃಷ್ಣ. ಪಾಂಡವ ಕಲಕನ ಮಂಗಳ ರೂಪ ನಿನಗತಿಶಯವೇ ಏ ದೇವ. ಪಾಂಡವ ಕುಲಗನ ಮಂಗಳ ರೂಪ ನಿನಗತಿಶಯವೇ ಏ ದೇವ. ಬಾಬಯ ಭಂಜನ ಬಾಬ ವಿಮೋಚನ ಬಾಬರನ ಮೊರೆ ಆಲಿಸಯ. ಬಾಬಯ ಭಂಜನ ಬಾಬ ವಿಮೋಚನ ಬಾಬರನ ಮೊರೆ ಆಲಿಸಯ. ಕಲುಷ ಹರಣ ನುರಿತ ಚರಣ ನಂಬಿ ಬದುಕೆನ. ಕಲುಷ ಹರಣ ದುರಿತ ಚರಣ ನಂಬಿ ಆಧರಿಸೋ ಶ್ರೀ ಕೃಷ್ಣ. ನಿನ್ನ ಬೇಡುವೆ ಸ್ವೀಕರಿಸೋ ಎನ್ನಾಡತಿ ಆಧರಿಸೋ ಶ್ರೀ ಕೃಷ್ಣ. ಅರ್ಜುನ, ಪಾರ್ಥ, ಬಂದು ಎಷ್ಟು ಹೊತ್ತಾಯಿತು? ಕುಶಲವೇ? ಉಪಪ್ಲಾವ್ಯ ನಗರದಲ್ಲಿ ಧರ್ಮ, ಭೀಮ, ನಕುಲ ಸಹದೇವಾದಿಯಾಗಿಯೂ ನನ್ನ ಪ್ರೀತಿಯ ತಂಗಿ ದ್ರೌಪದ ಕ್ಷೇಮದಿಂದಿರುವರೇ? ಪರಮಾತ್ಮ, ನಿನ್ನ ಅನುಗ್ರಹದಿಂದ ಎಲ್ಲರೂ ಕ್ಷೇಮದಿ. ಛೇ, ನನ್ನ ಚರಣದಡಿಯಲೇಕೆ ಕುಳಿತೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠಗಳು ಇರಲಿಲ್ಲವೇ? ದೇವ, ನಿನ್ನ ಅನುಗ್ರಹದಿಂದ ಸಂತುಷ್ಟರಾದ ಪಾಂಡವರಿಗೆ ನಿನ್ನ ಚರಣ ಸನ್ನಿಧಿಯೇ ದಿವ್ಯಸ್ಥಾನ. ಇದುವೇ ನಮಗೆ ಮಹಾಪ್ರಸಾದ ದೇವ. ವಾಸುದೇವ. ಯಾರು? ಓ ಬಾವಾ ಕೌರವೇಶ್ವರ, ಯಾವಾಗ ಬಂದೆ? ಸೌಖ್ಯವೇ? ಹಸ್ತಿನಾವತಿಯಲ್ಲಿ ಮಾವ ಧೃತರಾಷ್ಟ್ರ, ಅತ್ತೆ ಗಾಂಧಾರಿ ದೇವಿಯಾದಿಯಾಗಿ ನಿನ್ನ ಪ್ರಾಣಮಿತ್ರ ಕರ್ಣ, ನಿನ್ನ ಸಹೋದರ ದುಶ್ಯಾಸನ, ಶಕುನಿಯನ್ನೊಳಗೊಂಡು ಭೀಷ್ಮ, ದ್ರೋಣ, ವಿದುರಾದಿ ಗುರುಜನ ಅನೇಕರು ಕ್ಷೇಮದಿಂದಿರುವರೇ ಭಾನುಮತಿ ಮನೋಹರ? ಅಲ್ಲದೆ ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ. ಕುರುಚಕ್ರವರ್ತಿಯಾಗಬೇಕಾಗಿರುವ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಬಾವಾ. ಈ ನಿನ್ನ ಹೊಗಳಿಕೆಯ ಸ್ತೋತ್ರ ಬರೀ ಪಾತ್ರಾಭಿನಯದ ನಾಟಕವೆಂದು ನಾನು ಚೆನ್ನಾಗಿ ಬಲ್ಲೆ. ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರನಾಗದ ನೀನು ನಿನ್ನ ಪ್ರಾಣಮಿತ್ರನಾದ ಅರ್ಜುನನು ಬಂದ ಕೂಡಲೇ ಎದ್ದು ನಿಂತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟಿಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ನಾಟಕ. ಹಾಗೇನಿಲ್ಲ ಬಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದು ಆಗಿರಲಿ, ನೀವಿಬ್ಬರು ಏಕಕಾಲದಲ್ಲಿ ಇಲ್ಲಿಗೆ ಏತಕ್ಕೆ ಬಂದಿರಿ? ಪಾಂಡವರು ಸಂಗ್ರಾಮವನ್ನು ಚೈತೆ ಪಾಂಡವರು ಸಂಗ್ರಾಮವನ್ನು ನಿಶ್ಚಯಿಸಿ ಮಾಧವ ಮೋದದಿಂಬಂದಿಹನು ನಿನ್ನ ಬಳಿಗೆ ಅಮರ ಸಹಾಯ ಮಾಧವ ಕೃಷ್ಣ ವರ್ಗವ ಕಾಡ್ಗಿಚ್ಚಿರುವ ಪದೆಯಲ್ಲಿ ಕುರು ಪಾಂಡವರ ಭೀಕರ ಸಂಗ್ರಾಮವು ಸನ್ನಿಹಿತವಾಗಿದೆ.
ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸಬೇಕು. ಏನು ಭಾವ? ಕೌರವರಿಗೂ ಪಾಂಡವರಿಗೂ ಯುದ್ಧವೇ? ಹೌ ಎಂತಹ ದುಡುಕಿನ ಕಾರ್ಯ ಭಾವ. ರಾಜ್ಯ ಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಕಮಲೇರಿ ಭಾವ. ರಾಜ್ಯ ಗದ್ದುಗೆಯ ಮಹದಾಸೆಯಿಂದ ಯುದ್ಧದ ಅಮಲೇರಿ ಸಮರ ಸಾರುವುದರ ಪ್ರಯುಕ್ತ ಸಾವನ್ನಪ್ಪುವುದು ಕುರು ಪಾಂಡವರೆಂದರಿತೆಯ ಬಾವಾ. ಇಲ್ಲ ಇಲ್ಲ ಬಾವ, ಭರತ ಭೂಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಮಡಿದು ನಾರಿ ಮುತ್ತೈದೆಯರು ತಮ್ಮ ಮಾಂಗಲ್ಯಗಳಂ ಕಿತ್ತೆಸೆದು ರಕ್ತದ ಮಡುವಿನೋಳ್ ಹುಡುಕಾಡ ತೊಡಗುವರು. ತಮ್ಮ ಪತಿಪುತ್ರರ ಶವಗಳು ರಕ್ತದ ಮಡುವಿನೋಳ್ ಹುಡುಕಾಡ ತೊಡಗುವರು. ತಮ್ಮ ಪತಿಪುತ್ರರ ಶವಗಳು. ಮೂಲದಲ್ಲಿ ಶತಕೋಟಿ ರಾಜ್ಯ ಮಗರಾಜರ ಈ ನೆಲವೋ. ಮೂಲದಲ್ಲಿ ಶತಕೋಟಿ ರಾಜ ಮಗರಾಜರ ಈ ನೆಲವು ಯಾರಲ್ಲಿ ಸ್ಥಿರವಾಗೊಳಿದಿಹುದು. ಯಾರಲ್ಲಿ ಸ್ಥಿರವಾಗೊಳಿದಿಹುದು. ಗಮನಿಸಿದೊಡೆ ಸಮಾಧಾನ ಕಾಂಬುದು. ಗಮನಿಸಿದೊಡೆ ಸಮಾಧಾನ ಕಾಂಬುದು. ಧರಣಿ ನಾರಿಯ ರನುವರಿಸಿಗಳು. ಧರಣಿ ನಾರಿಯ ರನುವರಿಸಿಗಳು. ಯಾರೊಡನೆ ಸಮಾಗಮ ಬಯಸಿಗಳು. ಯಾರೊಡನೆ ಸಮಾಗಮ ಬಯಸಿಗಳು ಎಂಬ ವಿಚಾರವ ಅನುಸರಿಸೋ. ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗೆ ಕುದು ಆದಾಯ. ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗೆ ಕುದು ಆದಾಯ. ಅನುಜರಿ ಗನ್ಯಾಯ ಗೈರುವುದು ನ್ಯಾಯವೇ. ಅನುಜರಿ ಗನ್ಯಾಯ ಗೈರುವುದು ನ್ಯಾಯವೇ. ಸಹಜಾತರಿಗೆ ಸಮಭಾಗ ನೀಡಿ. ಸಹಜಾತರಿಗೆ ಸಮಭಾಗ ನೀಡಿ. ಮುಂದಿನ ಸಂತತಿಗಾದರ್ಶನಾಗು. ಮುಂದಿನ ಸಂತತಿಗಾದರ್ಶನಾಗು. ಮೂಲದಲ್ಲಿ ಶತಕೋಟಿ ರಾಜ್ಯ ಮಗರಾಜರಾಳಿದ ಈ ನೆಲವು. ಮೂಲದಲ್ಲಿ ಶತಕೋಟಿ ರಾಜ ಮಗರಾಜರಾಳಿದ ಈ ನೆಲವು ಯಾರಲ್ಲಿ ಸ್ಥಿರವಾಗೊಳಿದಿಹುದು. ಗಮನಿಸಿದೊಡೆ ಸಮಾಧಾನ ಕಾಂಬುದು.
ಗಮನಿಸಿದೊಡೆ ಸಮಾಧಾನ ಕಾಂಬುದು ಧರಣಿ ನಾರಿಯ ರನುವರಿಸಿಗಳು ಧರಣಿ ನಾರಿಯ ರನುವರಿಸಿಗಳು ಯಾರೊಡನೆ ಸಮಾಗಮ ಬಯಸಿಗಳು ಯಾರೊಡನೆ ಸಮಾಗಮ ಬಯಸಿಗಳು ಎಂಬ ವಿಚಾರವ ಅನುಸರಿಸೋ 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 ಭಾವ, ಧರಣಿ ನಾರಿ ಎಂಬುವಳು ಯಾರು? ಇವಳು ಇಲ್ಲಿಯವರೆಗೂ ಯಾವ ರಾಜರ ಜೊತೆಯಲ್ಲಿರುವಳು? ಯಾರ ಜೊತೆ ನೇರ ಸಂಸಾರ ಮಾಡಿರುವಳು? ಯಾವ ಅರಸರು ಸತ್ತಾಗ ಸಹಗಮನ ಮಾಡಿರುವಳು? ಹೀಗಿರುವಲ್ಲಿ ಅಶಾಶ್ವತವಾದ ನೆಲದಾಸೆಗಾಗಿ ದಾಯಾದಿಗಳಾದ ನೀವುಗಳು ವಿವೇಚನೆ ಇಲ್ಲದೆ ವರ್ತಿಸಿ ನರಕಕೂಪಕ್ಕೆ ಬೀಳಬೇಡಿ. ನನ್ನ ಮಾತನ್ನು ಕೇಳು ಭಾವ. ಭಾವ, ದೇವಕೀ ನಂದನ, ಈ ನಿನ್ನ ವೈರಾಗ್ಯ ಉಪದೇಶಕ್ಕೂ ಅಥವಾ ಧರ್ಮಗತ ಶ್ರವಣ ಕೇಳಲು ನಾನಿಲ್ಲಿಗೆ ಬಂದವನಲ್ಲ. ಕ್ಷತ್ರಿಯೋಚಿತವಾದ ಸಮರಾಪೇಕ್ಷೆಗಾಗಿ ನಾನು ಸಹ ಯಾದವರ ಸಹಾಯವನ್ನಪೇಕ್ಷಿಸಿ ಇಲ್ಲಿಗೆ ಬಂದಿರುವನು. ಇನ್ನು ಅದರಲ್ಲಿ ನಮ್ಮಗಳ ಪಂಥ ಈಡೇರಬೇಕಾಗಿದೆ ಮುಕುಂದ. ಅರ್ಜುನ, ಪರಮಾತ್ಮ, ಕೇಳಿದ್ಯಾ ನಿಮ್ಮ ಅಣ್ಣನಾಡುತ್ತಿರುವ ಮಾತುಗಳನ್ನು? ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದಂತೆ ತೋರುತ್ತಿದೆ. ಹೌದು ಪರಮಾತ್ಮ. ಈ ಉಭಯ ಸಂಕಟಕ್ಕೆ ನಾನೇನು ಮಾಡಲಿ? ಪರಮಾತ್ಮ, ನೀನು ನಿದ್ರೆಯಿಂದ ಎಚ್ಚರಗೊಂಡಾಗ ನಿನ್ನ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿತು. ಹಾಗಾಗಿ ನನಗೆ ಸಹಾಯ ಮಾಡಬೇಕು ದೇವ. ಸಾಧ್ಯವಿಲ್ಲ ಮುಕುಂದ, ಪಕ್ಷಪಾತ ಅಸಂಭವ. ವಿಶ್ವಕಂಟಕರನ್ನು ಕೊಂದ ಸುದರ್ಶನ ಚಕ್ರಧಾರಿಯ ಶಕ್ತಿ ಸಾಮರ್ಥ್ಯವನ್ನು ಮತ್ತೆ ಪ್ರದರ್ಶಿಸಲು ನಿನಗಿದೊಂದು ಸದವಕಾಶ. ಅದರಲ್ಲಿಯೂ ನಮ್ಮಿರುವರೆಗೂ ನೀನು ಸರಿಸಮಾನವಾದ ಬಂದು ಮೊದಲು ನಿನ್ನ ಬಳಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವಿರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು, ಚತುರನು. ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದ್ದೆ ಆದರೆ ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು ಕೃಷ್ಣ. ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಓಹೋ, ಮತ್ಯಾವ ವಿಚಾರದಲ್ಲೋ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಆಹಾ, ಕಂಡ ಮಾತ್ರಕ್ಕೆ ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನು. ಓಹೋ, ಇರಬಹುದು ಕೃಷ್ಣ. ತನಗೆ ಬೇಕಾದುದನ್ನು ಕೇಳುವ ಅಧಿಕಾರವು ಆತನಿಗಿರುವುದು. ಕಪಟ ನಾಟಕ ಸೂತ್ರಧಾರಿ. ಹಾ ಹಾಗೆಂದು ದುಡುಕುವುದು ಬೇಡ. ನಾನು ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರತಿಮ ವೀರಭಟರಿಂದ ಕೂಡಿದ ಅಣ್ಣ ಬಲರಾಮ ಕೃತವರ್ಮ ನಾರಾಯಣಿ ಯಾದವ ಕ್ಷೋಣಿ ಸೈನ್ಯದಳ ಒಂದು ಕಡೆ. ಆಯುಧ ಹಿಡಿಯುವುದಿಲ್ಲ, ಯುದ್ಧ ಮಾಡುವಂತಿಲ್ಲ. ಕೇವಲ ರಥಸಾರಥಿಯಾಗಿ ನಾನು ಕಾರ್ಯನಿರ್ವಹಿಸುತ್ತೇನೆ. ಇವೆರಡರಲ್ಲಿ ನೀನು ಯಾವುದನ್ನು ಅಪೇಕ್ಷಿಸುವೆ ಪಾರ್ಥ? ಪರಮಾತ್ಮ, ನಿಮ್ಮ ಯಾದವ ಸೈನ್ಯ ಸಾಗರವನ್ನು ಸಲಹುವ ಶಕ್ತಿ ನನಗಿಲ್ಲ. ರಾಜ್ಯ ಸಂಪತ್ತುಗಳಿಂದ ನಮಗೆ ನಿನ್ನ ಸೈನ್ಯದ ಚಿಂತೆ ಏಕೆ? ಹಾಗಾಗಿ ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುತ್ತೇನೆ. ಯುದ್ಧ ವಿಮುಖನು ನಿರಸ್ತ್ರನಾದ ಈ ಕಪಟ ಕೃಷ್ಣನಿಂದ ನನಗಾಗುವ ಪ್ರಯೋಜನವನ್ನು ಕೃಷ್ಣನೆಂತಹ ಮೋಸಗಾರ ಸೈನ್ಯವೆಲ್ಲವನ್ನು ಅರ್ಜುನನಿಗೆ ಕಟ್ಟಿಕೊಡಲು ಈ ನಟನೆಯ ಮಾತುಗಳು. ಕೃಷ್ಣನು ತಾನು ತೋಡಿದ ಗುಂಡಿಯಲ್ಲಿ ತಾನಾಗಿಯೇ ಬಿದ್ದಿರುವನು. ಆ ಭಾವ ಭಾವ, ಕೇಳು ಎಂದೆಯ,
ಕೇಳಲು ನಿನ್ನ ಬಳಿ ಇರುವುದಾದರೂ ಏನು? ಭಾವ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರು ಬಲರಾಮ ಸಹಿತ ನಾರಾಯಣ ಯಾದವ ಅಕ್ಷೋಣಿ ಸೈನ್ಯವೇ ನನ್ನ ಪಕ್ಷಕ್ಕೆ ಬರಲಿ. ಬಲೆ ಬಲೇ ಭಾವ, ನಿನ್ನ ಪರಾಕ್ರಮಕ್ಕೆ ತಕ್ಕದ್ದನ್ನೇ ಪಡೆದುಕೊಂಡೆ. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡ. ಭಲೆ, ಕಪಟ ನಾಟಕ ಸೂತ್ರಧಾರಿ ಪಾಂಡವ ಪಕ್ಷಪಾತಿ. ಭಲೆ, ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನೇನು ಅರಿಯದವನೆಂದು ಭಾವಿಸುವಿಯಾ? ಬಲಿರೇ, ಏನಿದು ನಿನ್ನ ಕಣ್ಸನ್ನೆಯ ಕಪಟ ಮೋಸ? ಮಾಧವ, ಬಲಿರೇ, ಏನಿದು ಚಂಚಲೆಯ ಕಪಟ ಮೋಸ? ಭರತ ಕಂದ ಸ್ವತಂತ್ರ ಅಮರ, ಪ್ರಚಂಡ ರಕ್ತ ಕೋಡಿಯ ರಸಿ ಮೃತ್ಯು ತಾಂಡವ ಪ್ರಳಯ ಮೃತ್ಯು ಸಿಂಹನಾದ ಧರಣಿ ಸಾಹಸ ಚತುರ ಈ ಕೌರವೇಶ್ವರ. ರಾಜನೀತಿ ಕಲಂಕವನ್ನು ಸಹಿಸಲಾರ ಆಯುಧವನ್ನು ಧರಿಸದಿರ. ಆಯುಧವನ್ನು ಧರಿಸದಿರೆ ಪಾಪ ಪಾಂಡವರನದಂತು ಪಾಲಿಪೇಯೋ. ಓದುವೆನು ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ನೀನು ಬಹುಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರವೇಶಕನು. ಹೀಗಿರುವಾಗ ನಾವು ನಿಮ್ಮೊಡನೆ ಬೆರೆಯಲು ಬಂದರೆ ಸಾಧ್ಯವೇ? ಅದೆಂದಿಗೂ ಸಾಧ್ಯವಿಲ್ಲ. ಮಾಧವ, ಭಾವ, ಯುದ್ಧದಲ್ಲಿ ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದರೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾದಿಯೇ ಜೋಕೆ. ಭಾವ, ಹಿಂದೆ ನಾನು ಅನೇಕ ರಾಕ್ಷಸರೊಡನೆ ಹೋರಾಡಿ 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 ನನ್ನ ಶಕ್ತಿಯು ಕುಂದಿದೆ. ಇನ್ನು ನನ್ನ ಚಕ್ರವಾದರೂ ಸಹಸ್ರಾರು ರಕ್ಕಸರನ್ನು ಕತ್ತರಿಸಿ 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 ಹರಿತವಿಲ್ಲದಂತಾಗಿದೆ. ಹೀಗಿರುವಲ್ಲಿ ಕೊಟ್ಟ ಮಾತನ್ನು ಇಟ್ಟ ಭಾಷೆಯನ್ನು ತಪ್ಪುವುದುಂಟೆ? ಅದು ಮುಂದೆ ನಿನಗೆ ತಿಳಿಯುವುದು. ನಡೆ ಭಾವ. ಹಾಗಾದರೆ ನಾನಿನ್ನು ಬರಲೇ ಮಾಧವ.